ಅಹಮದಾಬಾದ್ನ ವಿಮಾನ ದುರಂತದಲ್ಲಿ ಈಗ ಅಳಿದುಳಿದ ಅವಶೇಷಗಳನ್ನು ತೆರವು ಮಾಡುವಂತ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ದುರಂತದ ನಂತರ ವಿಮಾನದ ಅವಶೇಷಗಳು ಅವುಗಳನ್ನು ಕ್ರೇನ್ಗಳ ಮೂಲಕ ತೆರವು ಮಾಡ್ತಾ ಇದ್ದಾರೆ. ಬಿಲ್ಡಿಂಗ್ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ ವಿಮಾನದ ಅವಶೇಷಗಳು ಕ್ರೇನ್ಗಳನ್ನು ಬಳಸಿ ಸಿಬ್ಬಂದಿ ಅದನ್ನ ತೆರವು ಮಾಡ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ವಿಶೇಷ ವರದಿಯನ್ನ ನೀಡಿದ್ದಾರೆ. ಅಭಿಷೇಕ್, ಬನ್ನಿ, ತೆರವು ಕಾರ್ಯಾಚರಣೆ ಹೇಗಿದೆ ನೋಡೋಣ. ಅಹಮದಾಬಾದ್ನಲ್ಲಿ ಪತನವಾದ ವಿಮಾನದ ಮತ್ತೊಂದು ಭಾಗದಿಂದ ವರದಿಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡ್ತಿರುವಂತದ್ದು. ಈ ಸದ್ಯ ನಾವು ವಿಮಾನ ಪತನವಾದ ಎಕ್ಸಾಕ್ಟ್ ಸ್ಪಾಟ್ ನಿಂದ ಈ ಸದ್ಯದ ಮಟ್ಟಿಗೆ ನಾವು ತೋರಿಸ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಮೊದಲನೇದಾಗಿ ಟೇಕ್ ಆಫ್ ಆದಂತ ಏರ್ ಇಂಡಿಯಾ ಬೋಯಿಂಗ್ ವಿಮಾನ ಕೆಲವೇ ಸೆಕೆಂಡ್ಗಳಲ್ಲಿ ಇಳಿಯುತ್ತೆ. ಇದಾದ ನಂತರ ಯಾವುದೇ ಕಾರಣಕ್ಕೂ ಕೂಡ ಅದು ಪ್ರಾಬಬ್ಲಿ ಮೇಲ್ ಹೋಗೋದಕ್ಕೆ ಆಗಲ್ಲ ಅನ್ನೋ ಸಂದರ್ಭದಲ್ಲಿ ಆ ಒಂದು ವಿಮಾನ ಕ್ರಾಶ್ ಆಗುತ್ತೆ. ಈ ಸದ್ಯದ ಮಟ್ಟಿಗೆ ಕ್ರಾಶ್ ಆದ ಸ್ಥಳದಲ್ಲಿ ಓರ್ವ ಸಿಬ್ಬಂದಿಯೋ ಅಧಿಕಾರಿಯೋ ಅಲ್ಲಿ ತಪಾಸಣೆಯನ್ನ ಮಾಡ್ತಿರುವಂತಹ ದೃಶ್ಯವನ್ನ ನಾವು ನಿಮಗೆ ತೋರಿಸ್ತಾ ಇರುವಂತದ್ದು. ಇಲ್ಲಿ ವಿಮಾನದ ಅವಶೇಷಗಳನ್ನ ನೋಡ್ತಾ ಇದ್ದಂತ ಸಂದರ್ಭದಲ್ಲಿ ಬ್ಲಾಕ್ ಬಾಕ್ಸ್ ಕೂಡ ಪತ್ತೆಯಾಗುವಂತದ್ದು ಮತ್ತೊಂದು ಚಿತ್ರಣವನ್ನ ನೀವು ನೋಡಬೇಕಾಗತ್ತೆ. ಇಲ್ಲಿ ಟೇಕ್ ಆಫ್ ಆಗುವಂತ ಅಷ್ಟು ವಿಮಾನಗಳು ಈ ಒಂದು ಬಿಲ್ಡಿಂಗ್ ನ ಮೇಲೆಯೇ ಹಾದು ಹೋಗಬೇಕಾಗತ್ತೆ. ಆ ಪ್ಯಾರಲಲ್ಲಿ ಅಂದ್ರೆ ಆಗಸದಿಂದ ನೇರವಾಗಿ ಕೆಳಗಡೆ ನಾವು ನೋಡಿದಾಗ ಅದೇ ಪ್ಯಾರಲಲ್ ಲೈನ್ ನಲ್ಲೇ ಈ ಸದ್ಯದ ಮಟ್ಟಿಗೆ ವಿಮಾನ ಬಿದ್ದಿರೋದನ್ನ ನಾವು ನೋಡ್ತಾ ಇದ್ದೇವೆ. ಈಗ ಪ್ರಾಬಬ್ಲಿ ಹೇಳಬೇಕಾಗಿರುವಂತಹ ಅಂಶ ಏನಂದ್ರೆ ಇಲ್ಲಿ ಮತ್ತೊಂದಿಷ್ಟು ತನಿಖೆಯ ವಿಚಾರವಾಗಿ ಅಥವಾ ಒಂದಿಷ್ಟು ಮಾಹಿತಿಯನ್ನ ಸಂಗ್ರಹ ಮಾಡುವ ನಿಟ್ಟಿನಲ್ಲಿ ಅಲ್ಲಿ ಓರ್ವ ಸಿಬ್ಬಂದಿಯಿಂದ ಒಂದಿಷ್ಟು ಫೋಟೋ ತೆಗಿತಾ ಇರುವಂತ ಘಟನೆಯನ್ನ ನಾವು ನೋಡ್ತಾ ಇದ್ದೇವೆ. ದೃಶ್ಯವನ್ನ ನಾವು ನೋಡ್ತಾ ಇದ್ದೇವೆ. ಕಪ್ಪು ಬಟ್ಟೆ ಧರಿಸಿರುವಂತ ಓರ್ವ ಅಧಿಕಾರಿ ಆ ಒಂದು ವಿಮಾನದ ಅವಶೇಷದ ಸುತ್ತಮುತ್ತ ನಡೆದಾಡ್ತಿರುವಂತದ್ದು. ಅದರ ಜೊತೆಗೆ ಅವರ ಕೈನಲ್ಲಿ ಕ್ಯಾಮೆರಾ ಇರುವಂತೆ ಕಾಣ್ತಿದೆ. ಒಂದಿಷ್ಟು ಚಿತ್ರಗಳನ್ನ ಕೂಡ ಅವರು ತೆಗೆದುಕೊಂಡಿರುವಂತಹ ದೃಶ್ಯವನ್ನ ನಾವು ನಿಮಗೆ ತೋರಿಸಿದ್ದೇವೆ. ಇದರ ಜೊತೆಗೆ ಈ ವಿಮಾನ ಪತನವಾದಂತಹ ಸಂದರ್ಭದಲ್ಲಿ ಆದಂತ ಮತ್ತಷ್ಟು ಸಮಸ್ಯೆಗಳನ್ನು ತೋರಿಸಬೇಕಾಗುತ್ತೆ. ಮೊದಲನೇದಾಗಿ ಈ ಒಂದು ವಿಮಾನ ಯಾವಾಗ ತನ್ನ ಥ್ರಸ್ಟರ್ನ ಸ್ಪೀಡ್ ಅನ್ನ ಕಳೆದುಕೊಂಡು ಹಾರಾಟ ನಡೆಸೋದಕ್ಕೆ ಅಸಾಧ್ಯವಾಗುತ್ತೋ ಆವಾಗ ಇಲ್ಲಿರುವಂತ ಮರಕ್ಕೆ ಟಚ್ ಆಗಿರುವಂತ ದೃಶ್ಯ ನಮಗೆ ಕಂಡು ಬರ್ತಿರುವಂತದ್ದು. ಆ ಒಂದು ಮರದ ರೆಂಬೆ ಕೊಂಬೆಗಳು ಕತ್ತರಿಸಿ ನೆಲಕ್ಕೆ ಬಿದ್ದಿರೋದು ಒಂದಾಯ್ತು ಅಂದ್ರೆ ಅದರ ಪಕ್ಕದಲ್ಲೇ ಇರುವಂತ ಮತ್ತೊಂದು ಕಬ್ಬಿಣದ ಒಂದು ಪಿಲ್ಲರ್ ಏನಿದೆ ಅದು ಕೂಡ ಬೆಂಡ್ ಆಗಿರೋದನ್ನ ನಾವು ನೋಡ್ತಾ ಇದ್ದೇವೆ. ಅದರ ಮೇಲಿರುವಂತ ಛಾವಣಿ ಕೂಡ ಒಂದಿಷ್ಟು ಒಡೆದಿರೋದನ್ನ ನೋಡ್ತಾ ಇದ್ದೇವೆ. ಅದಾದ ಮೇಲೆ ಮುಂದೆ ಇರುವಂತ ಮರದ ರೆಂಬೆ ಕೊಂಬೆಗಳು ಕೂಡ ಕಟ್ಟಾಗಿ ನೇರವಾಗಿ ಈ ಒಂದು ಬಿಜೆ ಮೆಸ್ ಏನಿತ್ತು ಆ ಒಂದು ಕಟ್ಟಡದ ಒಳಗಡೆ ಈ ಏರ್ ಕ್ರಾಫ್ಟ್ ಬ್ಲಾಸ್ಟ್ ಆಗಿರುವಂತದ್ದು. ಈ ಬ್ಲಾಸ್ಟ್ ಆದ ಕೂಡಲೇ ಎಡಭಾಗ ಹಾಗೂ ಬಲಭಾಗದಲ್ಲಿ ಇರುವಂತಹ ಉಳಿದ ಕಟ್ಟಡಗಳು ಕೂಡ ಸಂಪೂರ್ಣ ಬೆಂಕಿಗೆ ಆಹುತಿಯಾಗುತ್ತೆ. ಮಸಿ ಈಗಾಗಲೇ ಬಿಲ್ಡಿಂಗ್ಗೆ ಅಂಟಿಕೊಂಡಿರೋದನ್ನ ನೋಡ್ತಾ ಇದ್ದೇವೆ. ಆ ಹಾಸ್ಟೆಲ್ನಲ್ಲಿ ವ್ಯಾಸಂಗ ಮಾಡ್ತಿದ್ದಂತ ಉಳಿದುಕೊಂಡಿದ್ದಂತ ಅಷ್ಟು ಎಂಬಿಬಿಎಸ್ ವಿದ್ಯಾರ್ಥಿನಿಯರು ಈಗ ರೂಮ್ಗಳನ್ನ ಖಾಲಿ ಮಾಡಿ ವಾಪಸ್ ಬೇರೆ ಕಡೆಗೆ ಸ್ಥಳಾಂತರ ಆಗಿರುವಂತದ್ದು. ಇದರ ಜೊತೆಗೆ ಬ್ಲಾಕ್ ಬಾಕ್ಸ್ ಪತ್ತೆಯಾದ ನಂತರ ಅದಕ್ಕೆ ಬೇಕಾದಂತ ಅದರಿಂದ ಮಾಹಿತಿ ತೆಗೆಯುವಂತ ಅಷ್ಟು ಕೆಲಸ ನಡೀತಾ ಇರುವಂತದ್ದು. ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ಸಿಐಎಸ್ಎಫ್ ಸೇರಿದಂತೆ ಅನೇಕ ವಿಭಾಗಗಳಿಂದ ಏಜೆನ್ಸಿಗಳಿಂದ ತನಿಖೆ ಆರಂಭ ಆಗಿದೆ. ನಿನ್ನೆ ನಾವು ನೋಡಿದಂತ ದೃಶ್ಯದಲ್ಲಿ ಇದೇ ಪ್ರದೇಶದಿಂದ ಪ್ರಧಾನಿ ಮೋದಿರವರು ವೀಕ್ಷಣೆಯನ್ನ ಮಾಡಿಕೊಂಡು ತೆರಳಿದ್ದಾರೆ. ಇಲ್ಲಿ ಇದ್ದಂತ ಅಹಮದಾಬಾದ್ನ ವಿಮಾನ ದುರಂತದಲ್ಲಿ ಈಗ ಅಳಿದುಳಿದ ಅವಶೇಷಗಳನ್ನ ತೆರವು ಮಾಡುವಂತ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ದುರಂತದ ನಂತರ ವಿಮಾನದ ಅವಶೇಷಗಳು ಅವುಗಳನ್ನು ಕ್ರೇನ್ಗಳ ಮೂಲಕ ತೆರವು ಮಾಡ್ತಾ ಇದ್ದಾರೆ. ಬಿಲ್ಡಿಂಗ್ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ ವಿಮಾನದ ಅವಶೇಷಗಳು ಕ್ರೇನ್ಗಳನ್ನು ಬಳಸಿ ಸಿಬ್ಬಂದಿ ಅದನ್ನ ತೆರವು ಮಾಡ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ವಿಶೇಷ ವರದಿಯನ್ನ ನೀಡಿದ್ದಾರೆ. ಅಭಿಷೇಕ್, ಬನ್ನಿ, ತೆರವು ಕಾರ್ಯಾಚರಣೆ ಹೇಗಿದೆ ನೋಡೋಣ. ಅಹಮದಾಬಾದ್ನಲ್ಲಿ ಪತನವಾದ ವಿಮಾನದ ಮತ್ತೊಂದು ಭಾಗದಿಂದ ವರದಿಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡ್ತಿರುವಂತದ್ದು. ಈ ಸದ್ಯ ನಾವು ವಿಮಾನ ಪತನವಾದ ಎಕ್ಸಾಕ್ಟ್ ಸ್ಪಾಟ್ ನಿಂದ ಈ ಸದ್ಯದ ಮಟ್ಟಿಗೆ ನಾವು ತೋರಿಸ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಮೊದಲನೇದಾಗಿ ಟೇಕ್ ಆಫ್ ಆದಂತ ಏರ್ ಇಂಡಿಯಾ ಬೋಯಿಂಗ್ ವಿಮಾನ ಕೆಲವೇ ಸೆಕೆಂಡ್ಗಳಲ್ಲಿ ಇಳಿಯುತ್ತೆ. ಇದಾದ ನಂತರ ಯಾವುದೇ ಕಾರಣಕ್ಕೂ ಕೂಡ ಅದು ಪ್ರಾಬಬ್ಲಿ ಮೇಲ್ ಹೋಗೋದಕ್ಕೆ ಆಗಲ್ಲ ಅನ್ನೋ ಸಂದರ್ಭದಲ್ಲಿ ಆ ಒಂದು ವಿಮಾನ ಕ್ರಾಶ್ ಆಗುತ್ತೆ. ಈ ಸದ್ಯದ ಮಟ್ಟಿಗೆ ಕ್ರಾಶ್ ಆದ ಸ್ಥಳದಲ್ಲಿ ಓರ್ವ ಸಿಬ್ಬಂದಿಯೋ ಅಧಿಕಾರಿಯೋ ಅಲ್ಲಿ ತಪಾಸಣೆಯನ್ನ ಮಾಡ್ತಿರುವಂತಹ ದೃಶ್ಯವನ್ನ ನಾವು ನಿಮಗೆ ತೋರಿಸ್ತಾ ಇರುವಂತದ್ದು. ಇಲ್ಲಿ ವಿಮಾನದ ಅವಶೇಷಗಳನ್ನ ನೋಡ್ತಾ ಇದ್ದಂತ ಸಂದರ್ಭದಲ್ಲಿ ಬ್ಲಾಕ್ ಬಾಕ್ಸ್ ಕೂಡ ಪತ್ತೆಯಾಗುವಂತದ್ದು ಮತ್ತೊಂದು ಚಿತ್ರಣವನ್ನ ನೀವು ನೋಡಬೇಕಾಗತ್ತೆ. ಇಲ್ಲಿ ಟೇಕ್ ಆಫ್ ಆಗುವಂತ ಅಷ್ಟು ವಿಮಾನಗಳು ಈ ಒಂದು ಬಿಲ್ಡಿಂಗ್ ನ ಮೇಲೆಯೇ ಹಾದು ಹೋಗಬೇಕಾಗತ್ತೆ. ಆ ಪ್ಯಾರಲಲ್ಲಿ ಅಂದ್ರೆ ಆಗಸದಿಂದ ನೇರವಾಗಿ ಕೆಳಗಡೆ ನಾವು ನೋಡಿದಾಗ ಅದೇ ಪ್ಯಾರಲಲ್ ಲೈನ್ ನಲ್ಲೇ ಈ ಸದ್ಯದ ಮಟ್ಟಿಗೆ
ವಿಮಾನ ಬಿದ್ದಿರೋದನ್ನ ನಾವು ನೋಡ್ತಾ ಇದ್ದೇವೆ. ಈಗ ಪ್ರಾಬಬ್ಲಿ ಹೇಳಬೇಕಾಗಿರುವಂತಹ ಅಂಶ ಏನಂದ್ರೆ ಇಲ್ಲಿ ಮತ್ತೊಂದಿಷ್ಟು ತನಿಖೆಯ ವಿಚಾರವಾಗಿ ಅಥವಾ ಒಂದಿಷ್ಟು ಮಾಹಿತಿಯನ್ನ ಸಂಗ್ರಹ ಮಾಡೋ ನಿಟ್ಟಿನಲ್ಲಿ ಅಲ್ಲಿ ಓರ್ವ ಸಿಬ್ಬಂದಿಯಿಂದ ಒಂದಿಷ್ಟು ಫೋಟೋ ತೆಗಿತಾ ಇರುವಂತ ಘಟನೆಯನ್ನ ನಾವು ನೋಡ್ತಾ ಇದ್ದೇವೆ. ಚಿತ್ರ ದೃಶ್ಯವನ್ನ ನಾವು ನೋಡ್ತಾ ಇದ್ದೇವೆ. ಕಪ್ಪು ಬಟ್ಟೆ ಧರಿಸಿರುವಂತ ಓರ್ವ ಅಧಿಕಾರಿ ಆ ಒಂದು ವಿಮಾನದ ಅವಶೇಷದ ಸುತ್ತಮುತ್ತ ನಡೆದಾಡ್ತಿರುವಂತದ್ದು, ಅದರ ಜೊತೆಗೆ ಅವರ ಕೈನಲ್ಲಿ ಕ್ಯಾಮೆರಾ ಇರುವಂತೆ ಕಾಣ್ತಿದೆ. ಒಂದಿಷ್ಟು ಚಿತ್ರಗಳನ್ನು ಕೂಡ ಹೈದರಾಬಾದ್ನ ವಿಮಾನ ದುರಂತದಲ್ಲಿ ಈಗ ಅಳಿದುಳಿದ ಅವಶೇಷಗಳನ್ನ ತೆರವು ಮಾಡುವಂತ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ದುರಂತದ ನಂತರ ವಿಮಾನದ ಅವಶೇಷಗಳು ಅವುಗಳನ್ನ ಕ್ರೇನ್ಗಳ ಮೂಲಕ ತೆರವು ಮಾಡ್ತಾ ಇದ್ದಾರೆ. ಬಿಲ್ಡಿಂಗ್ ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ ವಿಮಾನದ ಅವಶೇಷಗಳು ಕ್ರೇನ್ಗಳನ್ನ ಬಳಸಿ ಸಿಬ್ಬಂದಿ ಅದನ್ನ ತೆರವು ಮಾಡ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ವಿಶೇಷ ವರದಿಯನ್ನ ನೀಡಿದ್ದಾರೆ. ಅಭಿಷೇಕ್, ಬನ್ನಿ, ತೆರವು ಕಾರ್ಯಾಚರಣೆ ಹೇಗಿದೆ ನೋಡೋಣ. ಅಹಮದಾಬಾದ್ನಲ್ಲಿ ಪತನವಾದ ವಿಮಾನದ ಮತ್ತೊಂದು ಭಾಗದಿಂದ ವರದಿಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡ್ತಿರುವಂತದ್ದು. ಈ ಸದ್ಯ ನಾವು ವಿಮಾನ ಪತನವಾದ ಎಕ್ಸಾಕ್ಟ್ ಸ್ಪಾಟ್ ನಿಂದ ಈ ಸದ್ಯದ ಮಟ್ಟಿಗೆ ನಾವು ತೋರಿಸ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಮೊದಲನೇದಾಗಿ ಟೇಕ್ ಆಫ್ ಆದಂತ ಏರ್ ಇಂಡಿಯಾ ಬೋಯಿಂಗ್ ವಿಮಾನ ಕೆಲವೇ ಸೆಕೆಂಡ್ಗಳಲ್ಲಿ ಇಳಿಯುತ್ತೆ. ಇದಾದ ನಂತರ ಯಾವುದೇ ಕಾರಣಕ್ಕೂ ಕೂಡ ಅದು ಪ್ರಾಬಬ್ಲಿ ಮೇಲ್ ಹೋಗೋದಕ್ಕೆ ಆಗಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಆ ಒಂದು ವಿಮಾನ ಕ್ರಾಶ್ ಆಗುತ್ತೆ. ಈ ಸದ್ಯದ ಮಟ್ಟಿಗೆ ಕ್ರಾಶ್ ಆದ ಸ್ಥಳದಲ್ಲಿ ಓರ್ವ ಸಿಬ್ಬಂದಿಯೋ ಅಧಿಕಾರಿಯೋ ಅಲ್ಲಿ ತಪಾಸಣೆಯನ್ನ ಮಾಡ್ತಿರುವಂತಹ ದೃಶ್ಯವನ್ನ ನಾವು ನಿಮಗೆ ತೋರಿಸ್ತಾ ಇರುವಂತದ್ದು. ಇಲ್ಲಿ ವಿಮಾನದ ಅವಶೇಷಗಳನ್ನ ನೋಡ್ತಾ ಇದ್ದಂತ ಸಂದರ್ಭದಲ್ಲಿ ಬ್ಲಾಕ್ ಬಾಕ್ಸ್ ಕೂಡ ಪತ್ತೆ ಆಗುವಂತದ್ದು ಮತ್ತೊಂದು ಚಿತ್ರಣವನ್ನ ನೀವು ನೋಡಬೇಕಾಗತ್ತೆ. ಇಲ್ಲಿ ಟೇಕ್ ಆಫ್ ಆಗುವಂತ ಅಷ್ಟು ವಿಮಾನಗಳು ಈ ಒಂದು ಬಿಲ್ಡಿಂಗ್ ನ ಮೇಲೆಯೇ ಹಾದು ಹೋಗಬೇಕಾಗತ್ತೆ. ಆ ಪ್ಯಾರಲಲ್ಲಿ ಅಂದ್ರೆ ಆಗಸದಿಂದ ನೇರವಾಗಿ ಕೆಳಗಡೆ ನಾವು ನೋಡಿದಾಗ ಅದೇ ಪ್ಯಾರಲಲ್ ಲೈನ್ ನಲ್ಲೇ ಈ ಸದ್ಯದ ಮಟ್ಟಿಗೆ ವಿಮಾನ ಬಿದ್ದಿರೋದನ್ನ ನಾವು ನೋಡ್ತಾ ಇದ್ದೇವೆ. ಈಗ ಪ್ರಾಬಬ್ಲಿ ಹೇಳಬೇಕಾಗಿರುವಂತಹ ಅಂಶ ಏನಂದ್ರೆ ಇಲ್ಲಿ ಮತ್ತೊಂದಿಷ್ಟು ತನಿಖೆಯ ವಿಚಾರವಾಗಿ ಅಥವಾ ಒಂದಿಷ್ಟು ಮಾಹಿತಿಯನ್ನ ಸಂಗ್ರಹ ಮಾಡೋ ನಿಟ್ಟಿನಲ್ಲಿ ಅಲ್ಲಿ ಓರ್ವ ಸಿಬ್ಬಂದಿಯಿಂದ ಒಂದಿಷ್ಟು ಫೋಟೋ ತೆಗಿತಾ ಇರುವಂತ ಘಟನೆಯನ್ನ ನಾವು ನೋಡ್ತಾ ಇದ್ದೇವೆ. ಚಿತ್ರ ದೃಶ್ಯವನ್ನ ನಾವು ನೋಡ್ತಾ ಇದ್ದೇವೆ. ಕಪ್ಪು ಬಟ್ಟೆ ಧರಿಸಿರುವಂತ ಓರ್ವ ಅಧಿಕಾರಿ ಆ ಒಂದು ವಿಮಾನದ ಅವಶೇಷದ ಸುತ್ತಮುತ್ತ ನಡೆದಾಡ್ತಿರುವಂತದ್ದು, ಅದರ ಜೊತೆಗೆ ಅವರ ಕೈನಲ್ಲಿ ಕ್ಯಾಮೆರಾ ಇರುವಂತೆ ಕಾಣ್ತಿದೆ. ಒಂದಿಷ್ಟು ಚಿತ್ರಗಳನ್ನು ಕೂಡ ಅವರು ತೆಗೆದುಕೊಂಡಿರುವಂತಹ ದೃಶ್ಯವನ್ನ ನಾವು ನಿಮಗೆ ತೋರಿಸಿದ್ದೇವೆ. ಇದರ ಜೊತೆಗೆ ಈ ವಿಮಾನ ಪತನವಾದಂತಹ ಸಂದರ್ಭದಲ್ಲಿ ಆದಂತ ಮತ್ತಷ್ಟು ಸಮಸ್ಯೆಗಳನ್ನು ತೋರಿಸಬೇಕಾಗುತ್ತೆ. ಮೊದಲನೇದಾಗಿ ಈ ಒಂದು ವಿಮಾನ ಯಾವಾಗ ತನ್ನ ಥ್ರಸ್ಟರ್ನ ಸ್ಪೀಡ್ ಅನ್ನ ಕಳೆದುಕೊಂಡು ಹಾರಾಟ ನಡೆಸೋದಕ್ಕೆ ಅಸಾಧ್ಯವಾಗುತ್ತೋ ಆವಾಗ ಇಲ್ಲಿರುವಂತ ಮರಕ್ಕೆ ಟಚ್ ಆಗಿರುವಂತ ದೃಶ್ಯ ನಮಗೆ ಕಂಡು ಬರ್ತಿರುವಂತದ್ದು. ಆ ಒಂದು ಮರದ ರೆಂಬೆ ಕೊಂಬೆಗಳು ಕತ್ತರಿಸಿ ನೆಲಕ್ಕೆ ಬಿದ್ದಿರೋದು ಒಂದಾಯ್ತು ಅಂದ್ರೆ ಅದರ ಪಕ್ಕದಲ್ಲೇ ಇರುವಂತ ಮತ್ತೊಂದು ಕಬ್ಬಿಣದ ಒಂದು ಪಿಲ್ಲರ್ ಏನಿದೆ ಅದು ಕೂಡ ಬೆಂಡ್ ಆಗಿರೋದನ್ನ ನಾವು ನೋಡ್ತಾ ಇದ್ದೇವೆ. ಅದರ ಮೇಲಿರುವಂತ ಛಾವಣಿ ಕೂಡ ಒಂದಿಷ್ಟು ಒಡೆದಿರೋದನ್ನ ನೋಡ್ತಾ ಇದ್ದೇವೆ. ಅದಾದ ಮೇಲೆ ಮುಂದೆ ಇರುವಂತ ಮರದ ರೆಂಬೆ ಕೊಂಬೆಗಳು ಕೂಡ ಕಟ್ಟಾಗಿ ನೇರವಾಗಿ ಈ ಒಂದು ಬಿಜೆ ಮೆಸ್ ಏನಿತ್ತು ಆ ಒಂದು ಕಟ್ಟಡದ ಒಳಗಡೆ ಈ